ಕಾರ್ಯತಃ ನಡಿಬೇಕಾದ್ರೆ ಕಾರಣ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು ಜಾಗ ಕೊಡ್ಲಿಲ್ಲ, ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಜಾಗ ಕೊಟ್ಟು ಆಶೀರ್ವದಿಸಿದ್ದಕ್ಕೆ ನಾವಿವತ್ತು ಒಂದು ಕಟ್ಟಡ ಕಟ್ಟಿ ಒಂದು ಲೋಕಾರ್ಪಣೆ ಮಾಡಿದ್ವಿ. ಏನೋ ಎಲ್ಲರಿಗೂ ಇದರಿಂದ ಸ್ಫೂರ್ತಿಯಾಗಿ ಎಲ್ಲರೂ ನಾನೆಲ್ಲ ಜನಗಳು ಕೇಳ್ಕೊಳ್ಳೋದಿಷ್ಟು, ಇದರಿಂದ ಸ್ಫೂರ್ತಿಯಾಗಿ ಎಲ್ಲರೂ ಒಂದೊಂದು 10% ಅವರು ಸಂಪಾದನೆಯಲ್ಲಿ ಉಳಿಸಿ ದಾನ ಧರ್ಮ ಮಾಡಿದ್ರೆ ಒಂದೇನೋ ಒಳ್ಳೇದಾಗತ್ತೇನೋ. ಇನ್ನೂ ನಮ್ಮ ರಾಜ್ಯದಲ್ಲಿ ಅಕ್ಷರತೆ ಕಮ್ಮಿ ಅಂತ ಎಲ್ಲ ಹೇಳ್ತಾರೆ, ನಿರಕ್ಷರರು ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಹೆಲ್ಪ್ ಆಗ್ಬೋದು, ಅದಕ್ಕೆಲ್ಲ ಸಹಾಯ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮತ್ತು ನಮ್ಮೆಲ್ಲರ ಒಂದು ಸ್ಫೂರ್ತಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವರ ಒಂದು ದಾಸೋಹ, ಅದು ಅಕ್ಷರ ಅನ್ನ ದಾಸೋಹದ ನೋಡಿ ನಾವು ಅದನ್ನ ಸ್ಫೂರ್ತಿಗೊಂಡು ಇದನ್ನ ಮಾಡಲಿಕ್ಕೆ ಆಯ್ತಷ್ಟೇ, ಇಲ್ಲದೇ ನಮಗೇನೂ ಆಗ್ತಿಲ್ಲ. ನಮ್ಮ ಒಂದು ಕುಟುಂಬದ ವರ್ಗದವರಿಂದ ಸಹಕಾರದಿಂದ ಮತ್ತು ಸ್ವಾಮಿಗಳ ಸಹಕಾರದಲ್ಲಿ ಗುರುಭವನ ನಿರ್ಮಾಣ ಆಗಿದೆ. ಇದು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಆಯಿತು ಅಂತ ಒಂದು ತುಂಬ ಸಂತೋಷ ಆಗಿದೆ. ನಾವು ಇವತ್ತಿನ ದಿವಸ ಲೋಕಾರ್ಪಣೆ ಮಾಡಿ ಭಾಳ ಸಂತೋಷ ಆಗಿದೆ. ಎಲ್ಲ ಹಿರಿಯರು ಆಶೀರ್ವದಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಧ್ಯವಾದರೆ ಎಲ್ಲಾನು ಮಾಡ್ತೀನಿ. ನೋಡೋ ಶ್ರೀಗಳು ಹೇಳ್ತಾ ಇದ್ರು, ಸೋಮಣ್ಣರಿಗಿಂತ ಶ್ರೀಮತಿಯವ್ರದ್ದು ಪಾತ್ರ ಕೊಡುಗೆ ಹೆಚ್ಚು ಅಂತ, ಅಪಾರ ಅಂತ. ಈ ನಿಟ್ಟಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ? ಶ್ರೀಗಳವ್ರ ಅಭಿಮಾನ, ಅದು ಅವ್ರ ಅಭಿಮಾನ ನಮ್ಮಲ್ಲಿರೋದಕ್ಕೆ ಹಂಗೆ ಹೇಳ್ತಾರಷ್ಟೇ. ಇವಾಗ ಸೋಮಣ್ಣವ್ರು ಇಲ್ಲ ಅಂದ್ರೆ ನಾನಿಲ್ಲ ಅಲ್ವಾ? ಸೋಮಣ್ಣವ್ರು ಇದಕ್ಕೆ ಶೈಲಜಾ ಇಲ್ಲ, ಅವ್ರಿಗೇನು ಮಾಡ್ಲಿಕ್ಕೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಏನಪ್ಪ ಕಾರ್ಯ ಬಿಡುವಿಲ್ಲದ ಕಾರ್ಯ ಇರೋದ್ರಿಂದ ಅವ್ರಿಂದ ತೊಡಗಿಸ್ಕೊಳಕ್ಕಾಗಲಿಲ್ಲ. ನಾನು ಇದಕ್ಕೆ ತೊಡಗಿಸ್ಕೊಂಡು ಒಂದು ಭವನ ಒಂಥರ ಪೂರ್ಣಗೊಳಿಸ್ತೆ ಅಷ್ಟೇ. ಸೋಮಣ್ಣರಿಲ್ಲಾಂದ್ರೆ ನನ್ನ ಕೈಲಿ ಏನೂ ಆಗೋದಿಲ್ಲ. ಯಾಕಂದ್ರೆ ಅವರ ಒಂದು ಸೇವಾ ಮನೋಭಾವ ನೋಡಿ ಅವರಿಂದ ಸ್ಫೂರ್ತಿಗೊಂಡು ಮಾಡ್ತಿದ್ದೀನಿ ಹೊರತು ನಂದಿಗೇನು ಸ್ಪೆಷಲ್ ಆಗಿ ಏನು. ಅತ್ಯಂತ ಯಶಸ್ವಿಗೊಂಡಿದೆ. ಯಾರಿಗೆ ಅಭಿನಂದನೆ ಹೇಳ್ತೀರಾ, ಧನ್ಯವಾದ ಹೇಳ್ತೀರಾ? ಶಿವಕುಮಾರ ಮಹಾಸ್ವಾಮಿ.